ಕೆಟ್ಟ ದೃಷ್ಟಿ ಅಥವಾ ಕೆಟ್ಟ ಕಣ್ಣಿನ ದೃಷ್ಟಿ ಎಂಬ ಪರಿಕಲ್ಪನೆ ಹೊಸದೇನಲ್ಲ. ಶತಮಾನಗಳಿಂದಲೂ ವಿವಿಧ ಸಂಸ್ಕೃತಿಗಳಲ್ಲಿ ಜನರು ಇದನ್ನು ನಂಬುತ್ತಾ ಬಂದಿದ್ದಾರೆ. ಜಾನಪದ ಸಂಪ್ರದಾಯಗಳು, ಕುಟುಂಬದ ಆಚರಣೆಗಳು ಮತ್ತು ಸ್ಥಳೀಯ ನಂಬಿಕೆಗಳಲ್ಲಿ ಇದಕ್ಕೊಂದು ವಿಶೇಷ ಸ್ಥಾನವಿದೆ. ಭಾರತದಲ್ಲಿ ಶಿಶುಗಳಿಗೆ ಕಾಡಿಗೆಯ ಕಪ್ಪು ಚುಕ್ಕೆಯನ್ನು ಇಡುವುದರಿಂದ ಹಿಡಿದು ಟರ್ಕಿ ದೇಶದ ಮನೆಗಳಲ್ಲಿ ನೀಲಿ ಬಣ್ಣದ ದೃಷ್ಟಿ ತಾಯತಗಳನ್ನು ನೇತು ಹಾಕುವವರೆಗೆ ಅನೇಕ ರೀತಿಯ ಆಚರಣೆಗಳನ್ನು ಕಾಣಬಹುದು. ಇವುಗಳ ಉದ್ದೇಶ ರಕ್ಷಣೆ ಪಡೆಯುವುದಾಗಿದೆ. ಕೆಟ್ಟ ದೃಷ್ಟಿಯ ಮೇಲಿನ ನಂಬಿಕೆಯು ಜನರ ಸಂತೋಷ, ಸಮೃದ್ಧಿ ಮತ್ತು ಆರೋಗ್ಯದ ಬಗ್ಗೆ ಇರುವ ಕಾಳಜಿಯನ್ನು ಪ್ರತಿಬಿಂಬಿಸುತ್ತದೆ. ಕೆಟ್ಟ ದೃಷ್ಟಿಯಿಂದ ರಕ್ಷಣೆ ಪಡೆಯಲು ಜನರು ಅನುಸರಿಸುವ ಕೆಲವು ಸಂಪ್ರದಾಯಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. 1ನೇದು ನಿಂಬೆಹಣ್ಣು ಮತ್ತು ಹಸಿರು ಮೆಣಸಿನಕಾಯಿ. ಭಾರತದಲ್ಲಿ ನಿಂಬೆಹಣ್ಣು ಮತ್ತು ಹಸಿರು ಮೆಣಸಿನಕಾಯಿಯನ್ನು ಕೆಟ್ಟ ದೃಷ್ಟಿಯಿಂದ ರಕ್ಷಣೆ ಪಡೆಯಲು ವ್ಯಾಪಕವಾಗಿ ಬಳಸಲಾಗುತ್ತದೆ. ಅನೇಕ ಮನೆಗಳು, ಅಂಗಡಿಗಳು ಹಾಗೂ ವಾಹನಗಳ ಮುಂದೆ ಇವುಗಳನ್ನು ನೇತು ಹಾಕಿರುವುದನ್ನು ಕಾಣಬಹುದು. ಸಂಪ್ರದಾಯದ ಪ್ರಕಾರ 7 ತಾಜಾ ಹಸಿರು ಮೆಣಸಿನಕಾಯಿಗಳು ಮತ್ತು 1 ನಿಂಬೆ ಹಣ್ಣನ್ನು ದಾರದಲ್ಲಿ ಕಟ್ಟಿ ನೇತು ಹಾಕಲಾಗುತ್ತದೆ. ಕೆಲವರ ನಂಬಿಕೆಯಂತೆ ನಿಂಬೆಯ ಹುಳಿ ಮತ್ತು ಮೆಣಸಿನಕಾಯಿಯ ಖಾರವು ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡುತ್ತದೆ. ಕೆಲವು ಜಾನಪದ ಕಥೆಗಳಲ್ಲಿ ಇದನ್ನು ಅಲಕ್ಷ್ಮೀ ದೇವಿಗೆ ಕಹಿ ಮತ್ತು ಖಾರದ ವಸ್ತುಗಳನ್ನು ಅರ್ಪಿಸಿ ಸಮಾಧಾನ ಪಡಿಸುವ ಆಚರಣೆಯೊಂದಿಗೆ ಸಂಬಂಧಿಸಲಾಗಿದೆ. ಇದರಿಂದ ಮನೆಯ ಸಮೃದ್ಧಿಗೆ ಅಡ್ಡಿಯಾಗದಂತೆ ರಕ್ಷಣೆ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಅನೇಕರು ಈ ಆಚರಣೆಯನ್ನು ಪ್ರತಿ ಶನಿವಾರ ಪಾಲಿಸುತ್ತಾರೆ. 2ನೇದು ಕಪ್ಪು ದಾರ. ಮಣಿಕಟ್ಟು, ಕಾಲಿನ ಮಣಿಕಟ್ಟು, ತೋಳು ಅಥವಾ ಸೊಂಟದ ಸುತ್ತ ಕಟ್ಟುವ ಕಪ್ಪು ದಾರವನ್ನು ಭಾರತೀಯ ಮನೆಗಳಲ್ಲಿ ರಕ್ಷಣೆಯ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಜನಪ್ರಿಯ ನಂಬಿಕೆಯ ಪ್ರಕಾರ ಕಪ್ಪು ದಾರವು ವ್ಯಕ್ತಿಯ ಮೇಲಿನ ನಕಾರಾತ್ಮಕ ಪ್ರಭಾವಗಳನ್ನು ಹೀರಿಕೊಳ್ಳುತ್ತದೆ. ಶಿಶುಗಳಿಗೆ ಸಾಮಾನ್ಯವಾಗಿ ಕಾಲಿನ ಮಣಿಕಟ್ಟಿಗೆ ಕಟ್ಟಿದರೆ, ವಯಸ್ಕರು ಕೈ ಮಣಿಕಟ್ಟು ಅಥವಾ ತೋಳಿಗೆ ಕಟ್ಟಿಕೊಳ್ಳುತ್ತಾರೆ. ಕೆಲವರು ಕುಟುಂಬಗಳಲ್ಲಿ ದಾರವನ್ನು ಕಟ್ಟುವ ವೇಳೆ ಪ್ರಾರ್ಥನೆ ಅಥವಾ ಮಂತ್ರವನ್ನು ಪಠಿಸುತ್ತಾರೆ. ಇದರಿಂದ ದಾರದ ರಕ್ಷಣಾತ್ಮಕ ಶಕ್ತಿ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ. 3ನೇದು ಹಂಸ ತಾಯತ. ಹಂಸ ಹಸ್ತವು ಅಂಗೈ ಆಕಾರದ ತಾಯತವಾಗಿದ್ದು ಅದರ ಮಧ್ಯಭಾಗದಲ್ಲಿ ಕಣ್ಣಿನ ಆಕಾರವಿರುತ್ತದೆ. ಇದನ್ನು ಮಧ್ಯಪ್ರಾಚ್ಯ ಮತ್ತು ಉತ್ತರ ಆಫ್ರಿಕಾದ ಸಂಸ್ಕೃತಿಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಹಂಸ ಎಂಬ ಪದದ ಅರ್ಥ 5 ಎಂಬುದಾಗಿದೆ. ಇದು ರಕ್ಷಣೆ, ಆಶೀರ್ವಾದ ಮತ್ತು ಶಕ್ತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಸಾಮಾನ್ಯವಾಗಿ ಇದನ್ನು ಆಭರಣವಾಗಿ ಧರಿಸಲಾಗುತ್ತದೆ ಅಥವಾ ಗೋಡೆಗಳ ಮೇಲೆ ನೇತು ಹಾಕಲಾಗುತ್ತದೆ. ಇದು ಅಸೂಯೆ ಮತ್ತು ಹಾನಿಕಾರಕ ದೃಷ್ಟಿಯಿಂದ ರಕ್ಷಣೆ ನೀಡುತ್ತದೆ ಎಂಬ ನಂಬಿಕೆ ಇದೆ. ಆಧುನಿಕ ಕಾಲದಲ್ಲಿ ಹಂಸ ತಾಯತವು ಪ್ರಪಂಚದಾದ್ಯಂತ ಜನಪ್ರಿಯ ಆಧ್ಯಾತ್ಮಿಕ ಸಂಕೇತವಾಗಿ ಗುರುತಿಸಿಕೊಂಡಿದೆ. ಇದರ ತೆರೆದ ಅಂಗೈ ರಕ್ಷಣೆ ಮತ್ತು ಸ್ವಾಗತ ಎರಡನ್ನೂ ಸೂಚಿಸುತ್ತದೆ. ಇದು ನಕಾರಾತ್ಮಕತೆಯನ್ನು ದೂರವಿಟ್ಟು ಸಕಾರಾತ್ಮಕತೆಯನ್ನು ಆಹ್ವಾನಿಸುತ್ತದೆ ಎಂಬ ನಂಬಿಕೆ ಇದೆ. 4ನೇದು ಉಪ್ಪಿನ ಬಳಕೆ. ಶತಶತಮಾನಗಳಿಂದಲೂ ಉಪ್ಪನ್ನು ಶುದ್ಧೀಕರಣದ ಸಂಕೇತವಾಗಿ ಪರಿಗಣಿಸಲಾಗಿದೆ. ಅನೇಕ ಭಾರತೀಯ ಮನೆಗಳಲ್ಲಿ ಹಿರಿಯರು ವ್ಯಕ್ತಿಯ ತಲೆಯ ಸುತ್ತ 1 ಹಿಡಿ ಉಪ್ಪನ್ನು ತಿರುಗಿಸಿ ನಂತರ ಅದನ್ನು ದೂರ ಎಸೆಯುವ ಮೂಲಕ ದೃಷ್ಟಿ ನಿವಾರಣೆ ಮಾಡುವ ಆಚರಣೆಯನ್ನು ಅನುಸರಿಸುತ್ತಾರೆ. ಕೆಲವರು ಮನೆಯ ಕೋಣೆಗಳ ಮೂಲೆಗಳಲ್ಲಿ ಕಲ್ಲುಪ್ಪನ್ನು ಇಡುತ್ತಾರೆ. ಇದು ನಕಾರಾತ್ಮಕ ಶಕ್ತಿಗಳನ್ನು ಹೀರಿಕೊಳ್ಳುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ಕೆಲವರು ಮಾನಸಿಕ ಒತ್ತಡ ಅಥವಾ ಭಾವನಾತ್ಮಕವಾಗಿ ಭಾರವಾದ ದಿನಗಳ ನಂತರ ಸ್ನಾನದ ನೀರಿಗೆ ಉಪ್ಪನ್ನು ಸೇರಿಸಿ ಸ್ನಾನ ಮಾಡುತ್ತಾರೆ. ಆಧ್ಯಾತ್ಮಿಕ ನಂಬಿಕೆಗಳ ಹೊರತಾಗಿಯೂ ಉಪ್ಪು ಶುದ್ಧತೆ ಮತ್ತು ನವೀಕರಣದ ಸಂಕೇತವಾಗಿ ಪರಿಗಣಿಸಲ್ಪಡುತ್ತದೆ. 5ನೇದು ದೃಷ್ಟಿ ತಾಯತ. ಕೆಟ್ಟ ದೃಷ್ಟಿಯಿಂದ ರಕ್ಷಣೆ ಪಡೆಯಲು ಅನೇಕರು ದೃಷ್ಟಿ ತಾಯತಗಳನ್ನು ಧರಿಸುತ್ತಾರೆ. ಕೆಲವು ಪ್ರದೇಶಗಳಲ್ಲಿ ಮಣಿ ಆಕಾರದ ದೃಷ್ಟಿ ಮಣಿಗಳನ್ನು ಬಳಸಿದರೆ, ಇನ್ನು ಕೆಲವು ಕಡೆಗಳಲ್ಲಿ ಬೇರುಗಳು ಅಥವಾ ವಿಶೇಷ ವಸ್ತುಗಳನ್ನು ತಾಯತವಾಗಿ ಕಟ್ಟಿಕೊಳ್ಳುತ್ತಾರೆ. ಟರ್ಕಿ ಮತ್ತು ಗ್ರೀಸ್ ದೇಶಗಳಲ್ಲಿ ಕಣ್ಣಿನ ಆಕಾರವನ್ನು ಹೋಲುವ ನೀಲಿ, ಬಿಳಿ ಮತ್ತು ಕಪ್ಪು ಬಣ್ಣಗಳ ವೃತ್ತಾಕಾರದ ತಾಯತವನ್ನು ಧರಿಸಲಾಗುತ್ತದೆ. ಇದನ್ನು ಸಾಮಾನ್ಯವಾಗಿ ನಜರ್ ತಾಯತ ಎಂದು ಕರೆಯಲಾಗುತ್ತದೆ. ಈ ತಾಯತವು ಅಸೂಯೆ ಅಥವಾ ಕೆಟ್ಟ ದೃಷ್ಟಿಯ ಪರಿಣಾಮವನ್ನು ತಡೆಯುತ್ತದೆ ಎಂಬ ನಂಬಿಕೆ ಇದೆ.
ಭಾರತದಲ್ಲಿ ದೃಷ್ಟಿ ತಾಯತಗಳನ್ನು ನವಜಾತ ಶಿಶುಗಳ ಬಟ್ಟೆಗಳಿಗೆ ಅಳವಡಿಸಲಾಗುತ್ತದೆ. ವಾಹನಗಳಲ್ಲಿ ನೇತು ಹಾಕಲಾಗುತ್ತದೆ ಅಥವಾ ಬಳೆ, ಸರ ಹಾಗೂ ಹಾರಗಳ ರೂಪದಲ್ಲಿ ಧರಿಸಲಾಗುತ್ತದೆ. ಅನೇಕ ಮನೆಗಳಲ್ಲಿ ಮನೆಯ ಪ್ರವೇಶ ದ್ವಾರದ ಬಳಿ ಕೂಡ ಇವುಗಳನ್ನು ನೇತು ಹಾಕುವ ಸಂಪ್ರದಾಯವಿದೆ. ಕೆಟ್ಟ ದೃಷ್ಟಿಯ ಕುರಿತಾದ ನಂಬಿಕೆಗಳು ವಿವಿಧ ಸಂಸ್ಕೃತಿಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಕಂಡುಬರುತ್ತವೆ. ಇವುಗಳಿಗೆ ವೈಜ್ಞಾನಿಕ ಸಾಕ್ಷ್ಯಗಳು ಸೀಮಿತವಾಗಿದ್ದರೂ ಅನೇಕ ಜನರಿಗೆ ಈ ಆಚರಣೆಗಳು ಮಾನಸಿಕ ನೆಮ್ಮದಿ, ಆತ್ಮವಿಶ್ವಾಸ ಮತ್ತು ರಕ್ಷಣೆಯ ಭಾವನೆಯನ್ನು ನೀಡುತ್ತವೆ. ಆದ್ದರಿಂದ ಇವುಗಳು ಇಂದಿಗೂ ಜಗತ್ತಿನ ಅನೇಕ ಭಾಗಗಳಲ್ಲಿ ಜನಪ್ರಿಯವಾಗಿವೆ. ಇದೇ ರೀತಿ ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.